ನಮ್ಮ ತಾಯಿ ಮೇಡಮ್ ನಂಜಮ್ಮ ಅಂತ. ಮೇಡಮ್ ಹೊಟ್ಟೆ ನೋವು ಅಂತ ಹೇಳೋದು ಅಲ್ಲೇ ನಮ್ಮ ಲೋಕಲ್ ಹಾಸ್ಪಿಟ್ಲಿಗೆ ತಂದೆ ತೋರಿಸು, BP ಮತ್ತೆ ಶುಗರ್ ಮಾತ್ರೆ ನುಂಗಿಸ್ಕೊಬಂದು ಮನೇಲಿ ಕೆಲಸ ಕಾರ್ಯಕ್ಕೆ ಹೋಗವು. ಕೊನೆಗೆ ಹೇಳ್ದಲೆ ಗೊತ್ತಾಗಿ ಎಲ್ಲ ಪೂರ್ತಿ ಸೀರಿಯಸ್ ಆತು. ದೊಡ್ಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವ್ರು ಹಿಂಗೆ ಸ್ಟೇಜು 4ನೇ ಸ್ಟೇಜಿಗೆ ಹೋಗಿದೆ, ಇಲ್ಲ ಆಗಲ್ಲ ಅಂತ ಹೇಳಿದ್ರು ಮೇಡಮ್. ಇಲ್ಲ ಇದಾಗಿದೆ, ವಯಸ್ಸಾಗಿದೆ, 2 ಆಪರೇಷನ್ ಆಗಿದೆ, ಇರೋ ತಕ ಚೆನ್ನಾಗಿ ನೋಡ್ಕೊಳ್ಳಿ, ಕೀಮಾ ಕೊಟ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ವಯಸ್ಸಾಗಿದೆ ಅಂತ ಅಂದ್ರು ಮೇಡಮ್. ಹೊಟ್ಟೆ ನೋವು, ಊಟ ತಿಂಡಿ ತಿಂತೆ ಎಲ್ಲ ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಕಳ್ಕೊಂಬೀಳೋದು, ನಿಶಕ್ತಿ ಆಗೋದು ಹಿಂಗ ಆಗ್ತಿತ್ತು. ಆಗ ದೊಡ್ಡ ಹಾಸ್ಪಿಟ್ಲಿಗೆ ಬಂದ್ವಿ ಮೇಡಮ್. ಅಲ್ಲಿ ನಮ್ದು ಒಂದು 6-15 ದಿವಸ ಆಯ್ತು. ಅದ್ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಅದು ರಿಪೋರ್ಟ್ ನೋಡಿ ಹೇಳಲಿಕ್ಕೆ ಅಷ್ಟೊತ್ತಿಗೆ ಇದ್ದಕ್ಕೂ ಸೀರಿಯಸ್ ಆಯ್ತು. ಆಮೇಲೆ ಅಲ್ಲಿ ನೋಡಿ ಆದ್ಮೇಲೆ ಇದು ಹೊಟ್ಟೆ ಕಳ್ಳಿನ ಮೇಲೆ ಒಂಥರ ಗೆಡ್ಡೆ ಹೆಂಗ್ ಬೆಳೆದಿದೆ, ಒಳ್ಳೆ ಗೆಡ್ಡೆ ಎಲ್ಲ ಇದು, ಹಂಗಾಗಿ ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿ ನೀವು ಅಂತ ಹೇಳಿ ಬರ್ಕೊಟ್ರು ಮೇಡಮ್. ಹಂಗಾಗಿ ನಾವು ಬೆಂಗಳೂರು ಬಂದ್ವಿ. ಅದು ಗೊತ್ತಾಯ್ತು ಮೇಡಮ್. ನಾನು ಹೇಳಿದೆ, ಏನು ಇದು ಮಾಡ್ಲಿಲ್ಲ. ಅವ್ರು ಸ್ವಲ್ಪ ಕಡ್ಡಿಪುಡಿ ಹಾಕೊಳ್ಳೋರು, ಎಲೆಟ್ಕೆ ತಿನ್ನೋರು. ಹಂಗಾಗಿ ಹಿಂಗ ಆಯ್ತು, ಕಡ್ಡಿಪುಡಿಯಿಂದ ಹಿಂಗ ಆಯ್ದೆ, ಹಂಗೆ ಅಂತ ಹೇಳಿ ಇದ್ ಮಾಡ್ಬಿಟ್ರು. ಹೇಳಿದ್ಮೇಲೆ ವಿಚಾರ ಗೊತ್ತಾದ್ಮೇಲೆ ಫುಲ್ ಸೀರಿಯಸ್ ಆದಂಗೆ ಊಟ ತಿಂಡಿ ಅದು ಇಲ್ದದ್ದು ಏನು ಮಾತಾಗೋತಾ ಇಲ್ಲ. ಈಗ ಫುಲ್ ಇಲ್ದಕ್ಕೂ ಪೂರ್ತಿ ವೀಕ್ನೆಸ್ ಆಗಿದೆ. ಆಪರೇಷನ್ ಮೇಡಮ್, ಅದು ನಮ್ಮ ಅಪೆಂಡಿಕ್ಸ್ ಒಂದ್ಸಲ ಮತ್ತೆ ಮಕ್ಕಳಾಗದೇ ಇರೋ 2 ಆಪರೇಷನ್ ಮೊದ್ಲೇ ಮಾಡಿಸಿದ್ರು. ಕೀಮಾ ಕೊಟ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ವಯಸ್ಸಾಗಿದೆ, ನಿಶಕ್ತಿ ಆಗಿದ್ದಾರೆ, ಇರಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಇದ್ ಮಾಡಿ ಅಂತ ಅಂದ್ರು. ಅದು ನಮ್ಮ ತಾಯಿ ಗೊತ್ತಾದ್ಮೇಲೆ ಇಲ್ದಕ್ಕೂ ಇದಾಗ್ಬಿಡ್ತದೆ. ಅದೇ ಮೇಡಮ್, ಇಲ್ಲಿಂದ ದೊಡ್ಡ ಆಸ್ಪತ್ರೆಗೆ ಹೋದ್ವಿ. ಪಾಪ ಅಲ್ಲೂ ಚೆನ್ನಾಗಿ ನೋಡಿ ಎಲ್ಲ ಇದ್ ಮಾಡಿದ್ರು. ಅವ್ರೂ ಮಾತ್ರೆ ಕೊಟ್ಟು ಇನ್ನೊಂದು 15-20 ದಿವಸ ಬಿಟ್ಟು ಒಂದ್ಸಲ ಬನ್ನಿ, ಸ್ವಲ್ಪ ಸೈಡ್ ಎಲ್ಲ ಕ್ಯೂರ್ ಆಗಿರುತ್ತೆ, ಉಳಿದದ್ದು ಆಮೇಲೆ ನೋಡಿ ಟೆಸ್ಟ್ ಮಾಡಿ ಆಪರೇಷನ್ ಮಾಡೋದೋ ನೋಡೋದು ಅಂತ ಹೇಳಿ ಕಳ್ಸಿದ್ರು ಮೇಡಮ್. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಮೇಯ್ನು ಬೆಂಗಳೂರಿಗೆ ಬಿಟ್ರು ಬೇರೆ ಎಲ್ಲೂ ಇಲ್ಲ ಅಂತ ನಮ್ಮ ಸ್ಥಳೀಯ ಜನ ಹೇಳಿದಾಗ, ನೋಡೋಣ ಆಯುರ್ವೇದಿಕ್ ಇದಕ್ಕೆ ಪುನರ್ಜನ್ಮ ಟಿವಿಲಿ ನೋಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಇದೆಲ್ಲ ಏನಾರು ಮಾಡಿ ನಮ್ಮ ತಾಯಿ ಉಳಿಸ್ಕೊಳ್ಳೋಣ ಅಂತ ಬಂದೆ ಮೇಡಮ್ ಇಲ್ಲಿಗೆ.